ಹಲೋ ವಸುಮತಿ, ನಾನು ಚಿಕ್ಕಿ. ಹಾ, ಆರಾಮಿದ್ಯಾ? ಹಾ, ಅದು ಫೋನ್ ಮಾಡಲ್ಲ ಆಜಿಲ್ಲೆ. ಅದು ಎಮ್ಮನೆ ಮಾಣಿ ಹೊಸ ಮನೆ ಕೊಟ್ಟಿದ್ದ. ಹಾ, ಅಲ್ಲಿ ಬಂದು ಒಳ್ಕೊಂಡ್ ಇಲ್ಲೇ ಈಗ. ಅದೇ ಸಾಮಾನೆಲ್ಲ ತಂದು ಇಟ್ಕೊಂಡು ಅದು ಇದು ಹೊಳ್ಕಿತ್ತ ಫೋನ್ ಮಾಡಲ್ಲ ಆಜಿಲ್ಲೆ. ಹಾ, ಹೌದೇ, ಈಗ ಹೊಸ ಮನೆ ಬಂದ್ಯೇನು? ಅಲ್ಲಿಂದ ಸುಮಾರು ದೂರ ಆಗ್ತೆ. ಕೊಟ್ಟಲ್ಲ ಅಂಕ 1 ವರ್ಷ ಆಗಿತ್ತ ಇಲ್ಲ. ಈಗಂತೂ ಈ ಮಳೆಗಾಲಕ್ಕೆ ಕೊಟ್ಟಿ ಬಿಟ್ಟು ಕೊಟ್ಟ. ಮಾಡ್ ಬಂದ ಎನ್ನ ಕರ್ಕ ಬಂದು ಈ ಹೊಸ ಮನೆ ಬಿಟ್ಟು ಕೆಲ ಸಾಮಾನೆಲ್ಲ ತೊಂದಿಟ್ಟಿ ಹೋಜ. ಅಯ್ಯೋ, ಎಷ್ಟಂದ್ರು ಹಳೆ ಮನೆ ಅಷ್ಟೆಲ್ಲ ಚಲೋ ಆಜಿಲ್ಲೆ. ಹೌದೇ ವಸುಮತಿ, ಇಡೀ ಮನೆಗೆ ಎಲ್ಲೆಲ್ಲೂ ಒಂದ್ ಗಿಳಿ ಗುಟ್ಟ ಇಟ್ಟಿದ್ನಿಲ್ಲೇವ. ನಾನು ಕಳ್ಸಿದ್ನೆ ಕೆಲಸ ಮಾಡಲ್ ಬಂದರತ್ರ. ಗಿಳಿ ಗುಟ್ಟ ಅಲ್ಲವ, ಇಲ್ಲಿ ಹಳೆ ಮನೇಲಿ ಅದೇ ಬೇಕಾದ ತಗೊಂಡೋಗಿ ದೇವ್ರ ಮುಂದಟ್ಟಿಗೊಂದು, ಜಗಲಿಗೊಂದು, ಬಗಲಿಗೊಂದು ಎಲ್ಲವ ಗಿಳಿ ಗುಟ್ಟ ಇಡಿ. ನಂಗೆ ಸುಮಾರಷ್ಟೆಲ್ಲ ಇಟ್ಗಳಿಗೆಲ್ಲ ಬೇಕಾಗ್ತದೆ ಹೇಳಿದ್ದಿ. ಈ ಹಳೆದೆಲ್ಲ ಬೇಡ ಅಮ್ಮ, ನಾವ್ ಹೊಸದೇ ತಂದ್ ಹಾಕ್ತಿವಿ ಹೇಳಿಕ್ಕೆ ಹೋಜ. ಒಂದೇ ಒಂದ್ ಗಿಳಿ ಗುಟ್ಟ ಇಟ್ಟಿದ್ವಿಲೆ ಮರೈತಿ. ಕಡೆಗಂತೂ ಆ ದೇವ್ರ ಮುಂದಟ್ಟಿಗೆ ಒಂದ್ ಕೊಚ್ಚರಿಗೆ ಇಡಿ ಹೇಳಿದ್ಯಾನು. ಹಾ, ಅಲ್ಲಿದೆ ಒಳ್ಳೆಣ್ಣೆ ಗುಡ್ನ ಅದು ಇದು ಎಲ್ಲ ಇಟ್ಕೊಂಡ್ಲೆ ಬೇಕಲ್ಲ ನಮ್ಗೆ. ಅದನ್ನು ಇಟ್ಟಿದ್ವಿಲ್ಲಿ ಮರೈತಿ. ಅಂತಂದ್ರು ಆ ಹಳೆ ಮನೆ ಅಷ್ಟು ಚಲೋ ಆಜಿಲ್ಲೆ ಅದು. ಎಂತ ಅಂದ್ರು ಹಳೆ ಮನೆನೇ ಪಾಡಾಗ್ತಿತ್ತು. ಅದು ಅಷ್ಟೇ, ಅಲ್ಲಿ ಮಾಳಿದಲ್ಲಿ ಒಂದು ಬೆಂಚ್ ಗಂಡಿ ಇಡ್ತಿದ್ದ. ಅಲ್ಲಿ ಆನದೇ ಮನೆಯ ಕಸದ ಔಷಧಿ, ಮುಲಾಮು ಗಿಲಾಮು, ಕನ್ನಡಕದ ಗೂಡು ಎಲ್ಲ ಇಟ್ಕತಿದ್ದಿ. ದೇಶದಗಡೆ ಮೊಬೈಲ್ ಗಿಬೈಲ್ ಎಲ್ಲ ಇಟ್ಕೊಂಡು ಲಾಯಕ್ ಆಗಿತ್ತೆ ಮಾಳಿಗೆ ಬೆಂಚ್ಕಂಡೆ. ಅದನ್ನು ಇಟ್ಟಿದ್ನಿಲ್ಲ ಮರೈತಿ. ಹಾ, ಎಂತದು ಇಲ್ಲೇ ಕಡೆಗೆ ಬೋಯ್ತನಲ್ಲ ಅವಕ್ಕೆಲ್ಲ ಈಗಿನ ಕಾಲದವ್ರ ಮನೆ ಬೇಕು, ಅದೆಲ್ಲ ಬ್ಯಾಡ್ದಲ್ಲ ಅವಕ್ಕೆ ಬೋಯ್ತಾಳ್ಕೆ ನಂಗಂಗು ಸುಮ್ನಿದ್ದಿ. ಕಡೆನೆ ಈ ಸುಡ್ಗಾಡ್ ಹುಡ್ಗಿ ಮನೆನು ಇಷ್ಟು ಸಣ್ಣಕ್ ಮಾಡಿದ್ವಿ. ಹಾ, ಎಂತೆಂತದು ನಾವು ಒಗ್ಗರಣೆ ಗಿಗ್ಗರಣೆ ಹಾಕಿರಲ್ಲವ ಹೊರಗ್ ಹೋಗ್ತಾ ಇಲ್ಲ, ಒಳಗೆ ಕೊಟ್ಟಿತ್ತು. ಕಡೆಗೆ ಅವತ್ತೊಂದ್ ದಿವಸ ಒಗ್ಗರಣೆ ಹಾಕೊಂಡು ಹೆಂಗೆ ಕೆಮ್ಮು ತಡ್ಕಂಬ್ಲೆ ಆಜಿಲ್ಲ. 2-3 ದಿವಸ ಹಂಗೆ ಆಗ್ತಾ ಇಲ್ಲ. ಮಾಣಿಗೆ ಫೋನ್ ಮಾಡ್ಜಿ, ತಮ್ಮ ಎಂತ ಈ ನಮ್ನಿ ಕೆಮ್ಮು ಬತ್ತಾವ, ಒಗ್ಗರಣೆ ಸಹಿತ ಹೊರಗ್ ಹೋಗ್ತಿಲ್ಲ, ಇಲ್ಲೇ ಕೊಟ್ಟಿ ಹೋಗ್ತು, ಶ್ವಾಸ ಕೊಟ್ಟಿತ್ತು ಅಂದಿ. ಕಡೆಗೆ ಚಿಮ್ನಿ ಇದ್ದುದ ಅಂತಕ್ಕೆ ಚಿಮ್ನಿ ಹಚ್ಚಿಗೆ ಹಾಕಿ ತಂದ. ನಾನೆಂತ ಮಾಡಿದ್ದಿ, ಈ ಹೊಸ ಮನೆಗೆ ಚಿಮ್ನಿ ಬುರುಡೆ ಎಲ್ಲ ಬೇಕಾಗ್ತಿಲ್ಲಲೆ, ಲೈಟು ಗೀಟು ಮಾಡ್ತಾ ಬೇಕಾಗ್ತಿಲ್ಲ, ಮತ್ತ ಎಲ್ಲ ಕೊಟ್ಟು ಇಟ್ಟಿಗಿದ್ಯಾ ಬದಿಗೆ. ಕಡೆ ಮಾನ್ ಹೇಳತಕ್ಕ ಎಲ್ಲ 2-3 ಚಿಮ್ನಿ ಬುರುಡಿ ಎಣ್ಣೆ ಹಚ್ಚಿಗೆ ಬಂದ್ಕೊಂಡು ಹಚ್ಚಿ ಇಟ್ಕೊಂಡಿ ಹೇಳ ಅಡುಗೆ ಮನೇಲಿ. ಒಂದ್ ದಿವ್ಸ ಇಟ್ಕೊಂಡಿ, 2 ದಿವ್ಸ ಇಟ್ಕೊಂಡಿ, ಅಂತ ಮಾಡಿರು ಎಷ್ಟು ಚಿಮ್ನಿ ಬುರುಡೆ ಹಚ್ಚಿಟ್ರು ಅಂದ ನಿಮ್ಗೆ ಘಾಟ್ ಹೊರಗ ಹೋಗ್ತೇ ಇಲ್ಲ. ಕಡೆಗೆ ಮ್ಯಾಲಿನ ಮನೆ ವಿಲಾಸಿನ್ ಬಂತ ಇಲ್ಲ ಒಂದ್ ದಿವಸ ಅಡುಗೆ ಮಾಡಕಿದ್ರಿ. ಕೆಂಚಕಿ ಅಂತಕ್ಕೆ ಚಿಮ್ನಿ ಎಲ್ಲ ಹಚ್ಚಿಟ್ಟಿದ್ಯಾ ಇಲ್ಲಿ ಹಿಂಗೆಲ್ಲವಾ ಇಷ್ಟ ಹೊಸ ಮನೆಗೆ ಮುಷಿ ಆಗೋಗ್ತು ಎಲ್ಲ ಅಂತು. ಇಲ್ಲಿ ಮನೆ ಮಾನ್ ಹೇಳಿದ್ದ, ಅದೇ ಒಗ್ಗರಣೆ ಘಾಟು ಬಿಟ್ಟು ಎಲ್ಲ ಹೋಪ್ಲೆ ಚಿಮ್ನಿ ಹಚ್ಚಿಗ ಕೆಮ್ಮು ಬತ್ತಿಲ್ಲ ಅಲ್ಲಿ ಹೇಳಿದ್ದ, ಅದಕ್ಕಾಗಿ ಹಚ್ಚಿಗೆಂಜಿ ಅಂದಿ. ಕಡೆ ನೋಡಿದ್ರೆ ವಸುಮತಿ, ನಾವದೇ ಗ್ಯಾಸ್ ಒಲೆ ಎಲ್ಲ ಹಚ್ಚಿತ್ವಲೆ, ಒಳ್ಳೆಯ ನಾಲಟ್ಟಿಗೆ ಒಂದು ಗಾಳಿ ಪಂಕದಂಗಿದ್ದ ಇಡ್ತವೆ. ಸುಡ್ಗಾಡ್ ಕರೆಂಟ್ ಇದ್ದು ಹೆಂಗ ತಗೋತಿದ್ದು, ಅದ್ರದ್ದು ಸ್ವಿಚ್ಗ ನಾವ್ ಹಾಕಿರತ್ತು, ಅದು ಫ್ಯಾನ್ ಹಂಗೆ ತಿರುಗ್ತಾ ಇಲ್ಲ. ಅದು ಘಾಟ ಎಲ್ಲ ಹೋಗ್ತು. ಕಡೆ ವಿಲಾಸಿನಿ ತೋರ್ಸ್ಬಿಡತಕ್ಕವ ಹೆಂಗ್ ಗೊತ್ತಾತು. ಮಾನ್ ಹೇಳಿದ್ದು ಚಿಮ್ನಿ ಇದ್ವಳಿ. ಸುಡ್ಗಾಡ್ ಚಿಮ್ನಿ ಬುಲ್ಡೆ ಎಲ್ಲ ಹುಡ್ಕೆ ಬಂದ್ಕೊಂಡು ಎಣ್ಣೆ ಹಾಕ್ಯಂಡ್ ನೆನೆ ಹಾಕ್ಯಂಡು ಹೊಚ್ಚಿ ಇಟ್ಕೊಂಡು ಮಾಡ್ತಾ ಇದ್ದಿ ತನ್ನಾರೆ. ಪುಣ್ಯಕ ಮಾನ್ ಬಂದಾಗ ಒಂದ್ ಮಾಡ್ಕೊಂಡ್ ಬೋಳ್ಸ್ಕೊಂಡಿಲ್ಲ ಕಾಣ್ತು. ಕಡೆಗೆ ವಿಲಾಸಿನಿ ಹಿಂಗಿಂಗಲ್ಲಿ ಹೇಕುಟಿ ಕೋಪ ತಕವ ಈಗ ಹಂಗೆ ಮಾಡ್ಕೊತಾ ಇದ್ನಿ. ಘಾಟು ಬಿಟ್ಟು ಎಲ್ಲ ಬುತ್ತಿಲ್ಲ ಈಗ. ಅಡ್ಡಿಲ್ಲ ಹಂಗಾರೆ ಇಡ್ಲಾ.